ಹಾಯ್ ಕೆ ಕಡೆಯಿಂದ ಲೇಟೆಸ್ಟ್ ನೋಟಿಫಿಕೇಶನ್ ಗುಡ್ ನ್ಯೂಸ್. ಗುಡ್ ನ್ಯೂಸ್ ಲೈಕ್ ಮಾಡಿ ವಿಡಿಯೋನ. ಸರಿ, ವಿಷಯ ಏನಂತ ಹೇಳಿದ್ರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಿದ್ರು ಅಂತ ನಿನ್ನೆನೆ ಹೇಳಿದ್ದೆ. ಅದರ ನಂತರ ಮತ್ತೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ರಿಜೆಕ್ಟೆಡ್ ಬಂದಿದೆ ಅವ್ರಿಗೂ ಕೂಡ ಈಗ ಮತ್ತೊಮ್ಮೆ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಬಹುದು. ನಂತರ ಯಾರು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡಿದ್ವಿ ಬಟ್ ಲಾಸ್ಟ್ ಡೇಟ್ ಮುಗ್ದೋಗ್ಬಿಡ್ತು ಸರ್ ಅಂತ ಟೆನ್ಷನ್ ಮಾಡ್ಕೊಂಡಿದ್ರಲ್ಲ, ಅವರು ಕೂಡ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಬಹುದು. ಅದಕ್ಕೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ, ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಮೊದಲಾಗಿ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದುವರೆಗೆ ಮಾಡಿಸಿರ್ಲಿಲ್ಲ, ಅಂದ್ರೆ ಡಾಕ್ಯುಮೆಂಟ್ಸ್ ರೆಡಿ ಇದೆ ಬಟ್ ಲಾಸ್ಟ್ ಡೇಟ್ ಮುಗಿದೋಯ್ತು, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ರಲ್ವಾ, ಅಂತಹ ವಿದ್ಯಾರ್ಥಿಗಳು ಈಗ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಬಹುದು. ಏಪ್ರಿಲ್ 27 ಅಂದ್ರೆ ಇವತ್ತಿನಿಂದ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಇದೆ. ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಮೇ 4ನೇ ತಾರೀಕಿನ ಮಧ್ಯಾಹ್ನ 12 ಗಂಟೆವರೆಗೆ ಅವಕಾಶ ಇದೆ. ಸೊ ಈಗ ಡಾಕ್ಯುಮೆಂಟ್ಸ್ ಬರುತ್ತೆ ಸರ್, ನಾಳೆ ಬರುತ್ತೆ ಅಂತ ಹೇಳಿದ್ರು ಕೂಡ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಇದೆ. ಸುಮಾರು ಟೈಮ್ ಇದೆ. ನೀವು ಫ್ರೆಂಡ್ಸಿಗೆ ತಿಳಿಸಿ, ಓಕೆನಾ? ಕೆಲವರು ಈ ರೀತಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕು ಅಂತ ಇರ್ತಾರೆ, ಅಥವಾ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ಲಾಸ್ಟ್ ಮುಗಿದೋಯ್ತು ಅಂತ ಟೆನ್ಷನ್ ಇರ್ತಾರೆ. ಸಡನ್ ಆಗಿ ಅನೌನ್ಸ್ ಆಗಿದೆ, ಅವಕಾಶ ಸಿಕ್ಕಿದೆ, ನಿಮ್ಮ ಫ್ರೆಂಡ್ಸಿಗೆ ಈ ವಿಷಯ ತಿಳಿಸಿ, ತಪ್ಪದೆ ತಿಳಿಸಿ. ಓಕೆ, ಸರಿ. ಆಗಿದ್ರೆ ಮೇ 4ನೇ ತಾರೀಕಿನವರೆಗೆ ನೀವು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಇದೆ. ನಂತರ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಈ ಹಿಂದೆ ರಿಜೆಕ್ಟೆಡ್ ಲಿಸ್ಟ್ ಅಥವಾ ನಾನ್ ಎಲಿಜಿಬಲ್ ಲಿಸ್ಟ್ ಒಳಗಡೆ ಬಂದಿದ್ರಿ, ಓಕೆನಾ? ಆ ನಾನ್ ಎಲಿಜಿಬಲ್ ಲಿಸ್ಟ್ ಅಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳು ಕೂಡ ಈಗ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಬಹುದು. ಯಾವ ಡಾಕ್ಯುಮೆಂಟ್ ಪರ್ಟಿಕ್ಯುಲರ್ ಆಗಿ ರಿಜೆಕ್ಟ್ ಆಗಿತ್ತು, ಆ ಯಾವ ಡಾಕ್ಯುಮೆಂಟ್ಸ್ ಇಂದ ನೀವು ನಾನ್ ಎಲಿಜಿಬಲ್ ಆಗಿದ್ರಿ, ಆ ಡಾಕ್ಯುಮೆಂಟ್ಸ್ ಅನ್ನ ಕರೆಕ್ಟ್ ಆಗಿ ರೆಡಿ ಮಾಡಿಸಿ ಈಗ ಅಪ್ಲೋಡ್ ಮಾಡಬಹುದು. ನಿಮಗೂ ಕೂಡ ಅಪ್ಲೋಡ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವ್ದು ಹೇಳಿ? ಮೇ 4. ನಂತರ ಎಲ್ಲಿ ಅಪ್ಲೋಡ್ ಮಾಡೋದು ಅಂತ ಕೇಳಿದ್ರೆ, ಈ ಹಿಂದೆ ಏನು ಲಿಂಕ್ ಕೊಟ್ಟಿದ್ರು ಅಗ್ರಿಕಲ್ಚರ್ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ, ಲಿಂಕ್ ಅನ್ನ KA ದವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಸೇಮ್ ಅದೇ ಲಿಂಕ್ ಅನ್ನ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಬೇಕು. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ನಂತರ ಅವರು ಅದನ್ನ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅವರ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಆ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಮೇ 7ನೇ ತಾರೀಕಿಗೆ ಬರುತ್ತೆ. KA ದವರ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಎಲಿಜಿಬಲ್ ಹಾಗೆ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಲಿಸ್ಟ್ ಕೊಡ್ತಾರೆ. ಇಲ್ಲದೆ ಇದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಏನಿದೆ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಎಲಿಜಿಬಲ್ ಹಾಗೆ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನ ಲಿಸ್ಟ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಅದಂದ್ರೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕು. ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನ ಅಡ್ಮಿಟ್ ಕಾರ್ಡ್ ಅದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಮೇ 8ನೇ ತಾರೀಕಿಗೆ ಬರುತ್ತೆ. ಮೇ 8ನೇ ತಾರೀಕಿನಿಂದ ಮೇ 10ನೇ ತಾರೀಕಿನ ಮುಂಜಾನೆ 7 ಗಂಟೆವರೆಗೆ ಈ KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನ ಅಡ್ಮಿಟ್ ಕಾರ್ಡ್ ಅಂದ್ರೆ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಂತರ ಎಕ್ಸಾಮ್ ಯಾವಾಗ ಆಗತ್ತೆ ಹೇಳಿ? ಯಾವಾಗತ್ತೆ? ಮೇ 10ನೇ ತಾರೀಕಿಗೆ ಆಗತ್ತೆ. ಮೇ 10ನೇ ತಾರೀಕಿನ ಮುಂಜಾನೆ 9 ಗಂಟೆಗೆ ಎಕ್ಸಾಮ್ ಆಗುತ್ತೆ. ಅದಕ್ಕೆ ಈ ಅಡ್ಮಿಟ್ ಕಾರ್ಡ್ ತೆಗೆದುಕೊಂಡು ಹೋಗ್ತೀರಾ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ನ ಅಡ್ಮಿಟ್ ಕಾರ್ಡ್ ಅದನ್ನ ತೆಗೆದುಕೊಂಡು ಹೋಗ್ತೀರಾ. KCET ಎಕ್ಸಾಮ್ಗೆ ತೆಗೆದುಕೊಂಡು ಹೋದಂತಹ ಅಡ್ಮಿಟ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗ್ತೀರಾ. ಎಕ್ಸಾಮ್ ಅಲ್ಲಿ OMR ಶೀಟ್ ಮೇಲೆ ಮಾರ್ಕ್ ಮಾಡೋಕೆ ಪೆನ್ ಬೇಕು, ಬ್ಲೂ ಆರ್ ಬ್ಲಾಕ್ ಇಂಕ್, ಬಾಲ್ ಪಾಯಿಂಟ್ ಪೆನ್ ತೆಗೆದುಕೊಂಡು ಹೋಗ್ತೀರಾ. ಎಕ್ಸಾಮ್ಗೆ ಯಾವ ರೀತಿ ಹೋಗ್ಬೇಕು ಅದ್ರ ಬಗ್ಗೆ ಸೆಪರೇಟ್ ಆಗಿ ವಿಡಿಯೋ ಬೇಕಿದ್ರೆ ಅದನ್ನು ಕೂಡ ಕನ್ನಡ ತಿಳಿಸಿ, ಅಥವಾ ಎಕ್ಸಾಮ್ ಏನಾದ್ರು ಡೌಟ್ ಇದ್ರೆ ಕನ್ನಡ ತಿಳಿಸಿ, ನಾ ಇದ್ದೀನಿ, ಟೆನ್ಷನ್ ತಗೋ. ಸರಿ, ಆಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಲ್ ದ ಬೆಸ್ಟ್, ಚೆನ್ನಾಗಿ ಪ್ರಿಪೇರ್ ಆಗಿ. ಜೈ ಹಿಂದ್, ವಂದೇ ಮಾತರಂ.